ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನೈಟ್ ಡಿನ್ನರಿಗೆ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ದೀವಿ. ನಾನು ಯಾಕೆ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಹೊಸದಾಗಿ ನಮ್ಮ ಮನೆ ಹಿಂದ್ಗಡೆನೆ ಆಗಿದೆ. ಅಂದರೆ ಗೋಲ್ಡನ್ ಗ್ರ್ಯಾಂಡ್ ಹಿಂದ್ಗಡೆ ಬ್ರಿಗೇಡ್ ವರ್ಕ್ ಸ್ಪೇಸ್ ಒಳಗೆ ಇದೊಂದು ಬಾರ್ಬಿಕ್ಯೂ ನೇಷನ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ. ಮನೆ ಹಿಂದ್ಗಡೆ ಇರೋದ್ರಿಂದ ತುಂಬಾನೇ ಹತ್ರ, ವಾಕಬಲ್ ಡಿಸ್ಟೆನ್ಸ್ ಕೂಡ ಇದೆ. ಸೊ ನೋಡೋಣ ಒಂದ್ಸತಿ ಹೇಗಿದೆ ಅಂತ ಹೋಗಿದ್ವಿ. ತುಂಬಾನೇ ಚೆನ್ನಾಗಿದೆ. ಫುಲ್ ಓಪನ್ ಏರಿಯಾ, ವೈಡ್ ಏರಿಯಾ, ತುಂಬ ಚೆನ್ನಾಗಿದೆ. ಒನ್ಸ್ ವಿಸಿಟ್ ಮಾಡಲೇಬೇಕು. ಸೊ ಬನ್ನಿ ಒಳಗಡೆ ಹೇಗಿದೆ ಏನು ಅಂತ ಎಲ್ಲ ನೋಡೋಣ. ಗಾಳಿ ಚಳಿ ಸಿಕ್ಕಾಬಟ್ಟೆ ಇರೋದ್ರಿಂದ ನಾನಂತೂ ರಾಹಾಗೆ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಚಿನ್ನದ ಫಸ್ಟ್ ಬಾರ್ಬಿಕ್ಯೂ ನೇಷನ್ ಗ್ರಿಲ್ಡ್ ಡೇಸ್ ವಿತ್ ರಾಹಾ. ರಾಹಾಗೆ ಒಳ್ಳೆ ಸಲಾಡ್ಸ್ ತಿನ್ಸೋಣ. Hi. She's enjoying. ರಾಹಾ ಮತ್ತೆ ಅವ್ರ ತಾತ ಎದ್ರಲ್ಲಿ ಹತ್ತಿದ್ದಾರೆ ಅಂತ ಲಂಡನ್ ಬಸ್ಸಲ್ಲಿ. ಕ್ರೇಜಿ ಗಾಯ್ಸ್, ಇವ್ರಿಬ್ರು ನೋಡಿ. ಆ ತಾತ ಮೊಮ್ಮಗಳು, ಅವ್ರ 60 ವರ್ಷದ ಮೇಲೆ, ಇವಳು 6 ತಿಂಗಳು ಮೇಲೆ. ಕತೆ ನೋಡಿ ಇಲ್ಲಿ. ತಾತ ಮೊಮ್ಮಗಳು ಇಬ್ರು ಕೂಡ ಮಕ್ಕಳಿದ್ದಾಗೇನೆ ನೋಡಿ ಎಲ್ಲೋ ಕೂತಿದ್ದಾರೆ ನೋಡಿ ಟಾಪ್ ಅಲ್ಲಿ. ಬಾಯ್. ಬಾಯ್ ಬಾಯ್ ನೋಡಿ ಗೈಸ್, ಎಲ್ಲೋಗ್ತಾ ಇದ್ದಾರೆ ನೋಡಿ. ಅಯ್ಯೋ, ಅಳಕ್ ಸ್ಟಾರ್ಟ್ ಆಯ್ತಾ? ಇಲ್ಲ. ಬಾಯ್ ಪಟ್ಯಾಳೆ ಫುಲ್ಲು. ಬರತ್ ನೋಡಿ. ಆಕ್ಚುಲಿ ನೂಡಲ್ಸಿಗೆ ಡ್ರೆಸ್ಸಿಂಗ್ ಮಾಡ್ಬೇಕಂತೆ. ಸೊ ಇಲ್ಲಿದೆ, ಡ್ರೆಸ್ಸಿಂಗ್ ಮಾಡೋಣ ಬನ್ನಿ ಇವಾಗ. ಸೊ ಏನೆಲ್ಲ ಅಂತ. ಸೊ ಈಗ ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಹಾಕೋಣ. ಆ್ಯಂಡ್ ಸ್ಪ್ರಿಂಗ್ ಆನಿಯನ್ಸ್. ಕೌಸ್ಕಿ ಅಂತ ಇದು ಏನೇನೋ ಇದೆ. ಸೊ ಲೆಟ್ಸ್ ಟ್ರೈ. ಏನು ಬೇಕು ಹೇಳಿ ಮಮ್ಮಿ? ನೋಡಿ ಎಲ್ಲರೂ ಅವ್ರವ್ರ ನೂಡಲ್ಸಿಗೆ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಟಚ್ ಅದು ಟಚ್ ಇದು ಮೇಕಪ್ ಮುಗಿದೋಗಿದೆ, ಈಗ ಟಚ್ ಅಪ್ ನಡೀತಾ ಇದೆ. ಶೇರ್ ಮಾಡಿ.
ಅಂಡ್ ನಿಮಗೆ ತೇಜು ಅವ್ರ ಶೇರಿಂಗ್. ರಾಹ ತಿಂತಾ ಇದ್ದಾಳೆ. ನಾನೇ ಮುಗಿಸ್ತೀನಿ. ಅಲ್ಲಿ ಹೋಗಂಗಿಲ್ಲ ಒಳಗೆ ರಾಹ. ಈ ಕಡೆ ಬಾ ಚಿನ್ನು. ಯಪ್ಪ ಗಾಯ್ಸ್, ಇವಳಿಗಂತೂ ಸಾಕಾಯ್ತು ನಂಗೆ ಹೇಳಿ ಹೇಳಿ. ಅದೇನ್ ನನ್ನ ಮಗಳಿಗೆ ದೇವ್ರ ಮನೇಲಿ ಅದೇನ್ ಇಟ್ಟಿದ್ದಾಳೋ ಏನೋ ಒಂದು ಗೊತ್ತಿಲ್ಲ. ಎಷ್ಟು ಸರ್ತಿ ಎಳ್ದ್ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ ಬಿಟ್ಟಿರ್ತೀನಿ, ಮತ್ತೆ ತಿರ್ಗಾ ವಾಪಸ್ ಇಲ್ಲಿಗೆ ಬಂದು ಕುತ್ಕೊಂತಾಳೆ. ಯಾಕೆ ರಾಹ? ಚಿನ್ನು ಏನ್ ಇಟ್ಟಿದ್ಯಾ ಮಗಳೇ ಅಲ್ಲಿ ನೀನು? ಅವಳಿಗೆ ಗಂಟೆ ಇಷ್ಟ ಅಂತ ಗಂಟೆನೂ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ. ಹಂಗೂ ಮತ್ತು ನೀನು ಒಳಗೆ ಹೋಗ್ಬೇಕಾ ರಾಹ? ಇದಕ್ಕೆ ಬೇರೆ ಲಾಕ್ ಸಿಸ್ಟಮ್ ಇಲ್ಲ, ಲಾಕ್ ಮಾಡೋಕ್ಕೂ ಆಗಲ್ಲ. ನೋಡಿ ಅವಳು ಮುಟ್ತಾಳೆ ಅಂತಾನೆ ದೇವ್ರುಗಳ್ನೆಲ್ಲ ಹಿಂದಕ್ಕೆ ಸರಿಸ್ಬಿಟ್ಟಿದೀವಿ. ಬಟ್ ಸ್ಟಿಲ್ ಅವಳು ಮಾತ್ರ ಹೋಗೋದ್ ಬಿಡಲ್ಲ, ಮುಟ್ಟದ್ ಬಿಡಲ್ಲ, ಎಳಿಯದ್ ಬಿಡಲ್ಲ. ನೋಡು ರಾಹ, ಏನ್ ಬೇಕಲ್ಲಿ ಏನಿದೆ ಅಂತ ಹೋಗ್ತಿದೆ ಚಿನ್ನ. ಓಫ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ರಾಹಾಗೆ ಕ್ಲಿಪ್ಸ್ ಹಾಕೋಣ. ನೋಡೋಣ ಹೆಂಗೆ ಕಾಣಿಸ್ತಾಳೆ. ಹಾಕ್ಸ್ಕೊಳಕ್ ಬಿಡಲ್ಲ ಅವಳು, ಬಟ್ ಸ್ಟಿಲ್ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂತಾರಲ್ಲ ಹಾಗೆ. ಅವಳಿಗೆ ಗೊತ್ತಿಲ್ಲ ನಾನು ಹಾಕ್ತಿರೋದು. ಗೊತ್ತಾಯಿತು ಅಂದರೆ ಏನಿಲ್ಲಪ್ಪ ಗೊತ್ತಾದರೆ ಎಲ್ಲ ಹಿಂಗೆ ಬಿಚ್ಕೊಂಡ್ಬಿಡ್ತಾಳೆ. ಐ ಕ್ಯೂಟಾಗಿ ಕಾಣಿಸ್ತಿದೆ ರಾಹ ಬೇಬಿ. ನೋಡಿ ಇಲ್ಲಿ ಇಷ್ಟೆಲ್ಲ ಆಟ ಅವಳಿಗೆ ಅವಳದಂತ ಸಿಕ್ಕಾಪಟ್ಟೆ ಆಟ ಸಂಬಂಧಿಸಿದಾವೆ. ಆದರೂ ಗಂಟೆ, ಕೂಂಬು, ರಿಮೋಟು, ಬರೀ ಇಂಥವೇ ಬೇಕು ನಮ್ಮ ರಾಹಾಗೆ ಅಲ್ವಾ ರಾಹ? ಶಾಪಿಂಗ್ ಹೋಗು, ತಗೊಂಡೋಗಿ ಶಾಪಿಂಗಿಗೆ. ಬಾಯ್. ಶಾಪಿಂಗ್ ಹೋಗ್ತೀಯ? ಬಾಯ್ ರಾಹ. ಚಿನ್ನು ಬಾಯ್. ಶಾಪಿಂಗ್ ಹೋಗ್ಬಾ ಆಯ್ತಾ? ಮಮ್ಮಗೂ ನೀನು ತಗೊಂಡು ಮಮ್ಮಗೂ ತಗೊಂಬ ಏನಾದರೂ ಐಟಮ್ಸ್, ಗಿಫ್ಟ್ಸ್. ಓಕೆನಾ? ಬಾಯ್ ರಾಹ ಬಾಯ್. ಆ್ಯಕ್ಚುಲಿ ರಾಹದು ಬರ್ಡೇ ಹತ್ರ ಬರ್ತಿದೆ. ಸೊ ಹಾಗಾಗಿ ಅವಳು ಇವಾಗ ರಾಹ ಒಬ್ಳೆ ಸೆಲ್ಫ್ ಶಾಪಿಂಗ್ ಹೋಗಿ ಬರ್ತಾ ಇದ್ದಾಳೆ. ತಗೋ ಚಿನ್ನು, ಹೋಗ್ಬರಮ್ಮ. ಯಾವ ಮಾಲಿಗೆ ಹೋಗ್ತೀಯ ಮಗಳೇ? ಫಿನಿಕ್ಸ್ಗೆ ಹೋಗ್ತೀಯಾ, ಓರಿಯನ್ಗೆ ಹೋಗ್ತೀಯಾ? ಇಷ್ಟೆಲ್ಲ ಮಾತಾಡಿಸಿ ಡೈವರ್ಟ್ ಮಾಡ್ತಾ ಇದ್ದೀನಿ. ಆದರೂ ಮತ್ತು ಅವಳ ಡಿರೆಕ್ಷನ್ ನೋಡಿ ಯಾವ ಕಡೆ ಇದೆ ಅಂತ. ಅವಳ ಡಿರೆಕ್ಷನ್ ಬಂದು ಸೀದಾ ಸ್ಟ್ರೈಟ್ ಅವೇ ದೇವ್ರ ಮನೆಗೆ ಇದೆ. ನನಗಂತೂ ಇವಳನ್ನ ಹಿಡಿದು ಸಾಕಾಯಿತು. ಈ ವಾಕರಲ್ಲಿ ಹಾಕಿದೆ ಅಂದ್ಕೊಳ್ಳಿ, ಅದಕ್ಕಿಂತ ಸ್ಪೀಡು ಓಡ್ಕೊಂಬಂದು ಜೊಯ್ ಅಂತ ಆ ದೇವ್ರ ಮನೆ ಒಳಗೆ ನುಗ್ಗೆಳೆದು ಬಿಡ್ತಾಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕಮೆಂಟ್ ಹಾಕಿ ಏನು ಮಾಡ್ಬೋದು, ಹೆಂಗೆ ಸ್ಟಾಪ್ ಮಾಡ್ಬೋದು ಅಂತ. ಎಲ್ಲ ಥರ ಆಟ ಸಾಮಾನು, ಟಿ ವಿ, ಅಮ್ಮ ಎಲ್ಲ ಥರಕ್ಕೂ ತಿನ್ನಿಸಿ ಎಲ್ಲ ಥರಕ್ಕೂ ಆಗೋಯ್ತು. ಬಟ್ ಸ್ಟಿಲ್ ಅವಳೇನು ಸ್ಟಾಪ್ ಮಾಡ್ತಾ ಇಲ್ಲ ಆಟಗಳನ್ನ. ಅವ್ರ ಅಣ್ಣ ಇದ್ರೆ ಸುಮ್ಮನೆ ಹೆಂಗೋ ಆಟ ಆಡ್ಕೊಂಡು ಇರ್ತಾಳೆ. ಕೆಳಗಡೆ ವಾಕ್ ಎಲ್ಲ ಕರ್ಕೊಂಡು ಹೋಗಿ ಬಂದೆ. ಹಂಗೂ ಮೇಡಮ್ಮು ನೋಡಿ 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 ಎಲ್ಲಿಗೆ ಹೋಗ್ತಿದ್ದಾಳೆ ಮತ್ತೆ? ಎಲ್ಲಿಗೆ ಹೋಗ್ತಿದ್ಯಾ ರಾಹ? ನೋ 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 ನೋ. ಯಾರ್ಯಾರು ಈ ಥರ ಅಂಬೆಗಾಲು ಹಾಕೋದನ್ನ ನೋಡಿದ್ದೀರಾ ನೀವು? ನಾನು ಓಲ್ಡ್ ವ್ಲಾಗಲ್ಲಿ ಹೇಳ್ದಂಗೆ ಇವ್ರ ಅಣ್ಣನ ಬಿಟ್ಟಿರೋದು ತುಂಬಾ ಕಷ್ಟ ಅನ್ನೋದು ಇಲ್ಲಿ ಈ ವ್ಲಾಗಲ್ಲಿ ಪ್ರೂವ್ ಆಗೋಯ್ತು. ಇವಳು ಇರಲ್ಲ, ಅವನು ಇರಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ತರಲೆ ಕೆಲಸಗಳನ್ನ ಮಾಡ್ತಾ ಇರ್ತಾಳೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ನೀವೆಲ್ಲ ಇದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಂಜಾಯ್ ಮಾಡಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಒಂಚೂರು ಹಿಂಗೆ ನಡೀತಾ ಇರುತ್ತೆ ಅದು ಡ್ರಾಮಾ ಅಲ್ವಾ ಬೇಬಿ? ಆ್ಯಂಡ್ ನಾನು ಇತ್ತೀಚೆಗೆ ತುಂಬ ಕಮ್ಮಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಡಿಟಿಂಗ್ ಟೈಮ್ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇದೇ ಆಗೋಗ್ಬಿಡಿದೆ ನಂದು ಬಾಳು ಫುಲ್ಲು. ಸೊ ಹಾಗಾಗಿ ಬಟ್ ಟ್ರಸ್ಟ್ ಮೀ, ಇನ್ಮೇಲಿಂದ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ. ವೀಕ್ಲಿ ಟ್ವೈಸ್ ಅಂತೂ ಕಂಪಲ್ಸರಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಾನು ನನ್ನ ಸಬ್ಸ್ಕ್ರೈಬರ್ಸಿಗೆ ಕೊಡ್ತಿರೋ ಪ್ರಾಮಿಸ್. ಯಾವತ್ತೋ ಎಲ್ಲೋ ಒಂದಿನ ಲೇಟ್ ಆಗ್ಬೋದು, ಹೆಚ್ಚು ಕಮ್ಮಿ, ಯಾಕಂದರೆ ರಾಹ ಇರ್ತಾಳಲ್ಲ ಹಾಗಾಗಿ.
ಸೊ ನೋಡಿದ್ರಲ್ಲ ನಮ್ಮ ರುಟೀನ್ ಹೇಗಿತ್ತು, ರಾಹನ್ನ ಹಿಡಿಯೋದು ಎಷ್ಟು ಕಷ್ಟ ಅಂತ. ತುಂಬಾನೇ ಕಷ್ಟ ಆಗಿತ್ತು ರಾಹನ್ನ ಹಿಡಿಯೋದು. ಯಾ ಐ ಹೋಪ್ ನೀವೆಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದೀರಾ ಅನ್ಕೋತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಅಲ್ಲಿ ತನಕ ಟಾಟಾ ಬೈ ಬೈ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಯು ಆರ್ ಶೋಯಿಂಗ್ ಟು ಅಸ್.